ಡೀಸೆಲ್ಲು, ಟೋಲು, ಟಿ ಪಿ, ಊಟ ಎಲ್ಲ ಸೇರಿ 6 ಗಂಟೆಗೆ ರೆಡಿಯಾಗಿ ಅಲ್ಲಿಂದ ಗಾಡಿ ಮೂವ್ ಮಾಡಿದ್ವಿ. ಗಾಡಿ ಮೂವ್ ಮಾಡಿ ಅಲ್ಲಿಂದ ಬರ್ತಾ ಯಮುನಾ ರಿವರ್ ಕಾಣ್ತು, ಅಲ್ಲಿ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಬರ್ತಾ ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ನಾಷ್ಟ ಮಾಡ್ತೀವಿ. ಅಲ್ಲಿ ಕಾಸ್ಟ್ಲಿ ಇತ್ತು ತುಂಬಾ, ಆದ್ರೂ ತಿಂದ್ವಿ. ಹೊಟ್ಟೆ ಹಸಿತೈತೆ ಯಾಕಂದ್ರೆ 90 ಕಿಲೋಮೀಟರ್ ಯಾವುದು ಇರಲಿಲ್ಲ. ಅದಕ್ಕೆ ಅಲ್ಲಿಂದ ಮತ್ತೆ ಡೆಲ್ಲಿ ಎಂಟ್ರಿ ಆದ್ವಿ. ಡೆಲ್ಲಿ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಚೆಕ್ ಪೋಸ್ಟಲ್ಲಿ ಹಿಡ್ಕೊಬಿಟ್ರು. 1,500 2,000 ರೂಪಾಯಿ ಕೇಳ್ತಿದ್ರು. ಅದಕ್ಕೆ ನಾವು ಅಲ್ಲಿ ಬೇರೆ ನನ್ನ ಹಿಡ್ಕೊಂಡ್ಬಿಟ್ಟಿದ್ರು. ಹೋಗಿ ಯೂಟರ್ನ್ ಮಾಡ್ಕೊಂಡ್ ಬಂದ್ಮೇಲೆ ನೀನು ಹೋಗು ಆಮೇಲೆ ಅಂತಂದ್ರು. ಸರಿ ಅಂದ್ಬಿಟ್ಟು ನಾನು ಅಲ್ಲೇ ನಿಂತಿದ್ದೆ. ಅಲ್ಲಿಂದ ಮತ್ತೆ ರೋಡ್ ಕ್ರಾಸ್ ಮಾಡ್ಕೊಂಡು ಬಂದೆ. ಅಲ್ಲಿಂದ ಮತ್ತೆ ಡೀಸೆಲ್ ಖಾಲಿ ಆಗ್ಬಿಟ್ಟು ಸ್ಟಾಕ್ ಡೀಸೆಲ್ನ ಹಾಕ್ಸ್ಬಿಟ್ಟು ಮತ್ತೆ ನಡ್ಕೊಂಡು ಹೋಗ್ಬಿಟ್ಟು ಗಾಡಿ ಮೇನ್ ರೋಡಲ್ಲಿ ಇತ್ತು, ಅಲ್ಲಿ ಹೋಗಿ ಡೀಸೆಲ್ ಹಾಕ್ಸ್ಕೊಂಬಂದೆ. ಮತ್ತೆ ಅದಾದ್ಮೇಲೆ ಬರ್ತಾ ಜ್ಯೂಸ್ ಕುಡ್ಕೊಂಡು ಮತ್ತೆ ಅಲ್ಲಿಂದ ಪೆಟ್ರೋಲ್ ಬಂಕ್ ಹೋಗಿ ಅಲ್ಲೇ ಮುಂದೆ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಊಟ ಮಾಡ್ಕೊಂಡು ಫೈನಲಿ ನಾವು ಅನ್ಲೋಡಿಂಗ್ ಪಾಯಿಂಟ್ಗೆ ಬಂದ್ವಿ. ಅಷ್ಟು ಅಮೌಂಟಲ್ಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟು ಉಳಿದಿದೆ ಈಗ 11,790 ರೂಪಾಯಿ. ಮತ್ತೆ ಅಲ್ಲಿಂದ ಊಟಕ್ಕೆ ಹೋದ್ವಿ. ಊಟ ಮಾಡ್ಕೊಂಡು ಮತ್ತೆ ಬಂದ್ವಿ ಗಾಡಿ ಕಡೆ ಮಲ್ಕೊಳಕ್ಕೆ.